ಭಯಂಕರವಾದ ಮಳೆ ಮತ್ತೆ ಬಿರುಗಾಳಿಯ ಜೊತೆಗೆ ರಾಹುಲ್ ಒಂದು ಹಳೆಯದಾದ ಮನೆಯ ಮುಂದೆ ನಿಂತಿದ್ದ. ಆಗ ಅವನ ಕಿವಿಗಳಿಗೆ ಯಾರದೋ ದೊಡ್ಡ ಶಬ್ದ ಕೇಳಿಸ್ತು. ಯಾರು ನೀನು? ಮತ್ತೆ ಇಲ್ಲೇನ್ ಮಾಡ್ತಾ ಇದೀಯಾ? ನಿನಗೆ ಎಷ್ಟು ಧೈರ್ಯ ಆದರೆ ನಾನು ಯಾರು ಅಂತ ನನ್ನೇ ಕೇಳ್ತೀಯಾ? ರಾಹುಲ್ ಈ ಮಾತನ್ನ ಹೇಳ್ತಿದ್ದ ಅಷ್ಟರಲ್ಲಿ ಅವನ ಸ್ನೇಹಿತ ಜಾಕಿ ಮೋಟಾರ್ ಸೈಕಲ್ ಮೇಲೆ ಅಲ್ಲಿಗೆ ಬಂದ. ಏನಾಯ್ತು ರಾಹುಲ್? ಏನಾದರೂ ಪ್ರಾಬ್ಲಮ್ಮಾ? ಗೊತ್ತಿಲ್ಲ, ಯಾವುದೋ ಸಾಧು ಅನ್ಸುತ್ತೆ. ನನಗೆ ಕೇಳ್ತಾ ಇದ್ದಾನೆ ಏನು ಮಾಡ್ತಾ ಇದೆಯಾ ಇಲ್ಲಿ ಅಂತ. ನೋಡಿ ಸಾಧು ಬಾಬಾ, ನಮಗೆ ನಮ್ಮ ಕೆಲಸ ಮಾಡೋದಕ್ಕೆ ಬಿಡಿ. ನಿಮ್ಮ ಕೆಲಸ ಎಷ್ಟಿದೆ ಅಂತ ನೋಡಿಕೊಂಡು ಇಲ್ಲಿಂದ ಹೊರಟು ಬಿಡಿ. ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ನೀವು ಇಲ್ಲಿಗೆ ಯಾವ ಕೆಲಸದ ಮೇಲೆ ಬಂದಿದ್ದೀರಾ ಅಂತ. ಆದರೆ ಬಹುಶಃ ನಿಮ್ಮಿಬ್ರಿಗೂ ಇದು ಗೊತ್ತಿಲ್ಲ ಅನ್ಸುತ್ತೆ. ನೀವಿಬ್ರು ಈ ಪಾಳು ಬಿದ್ದ ಜಾಗಕ್ಕೆ ನಿಮ್ಮ ಪ್ರಾಣ ಕೊಡೋದಕ್ಕೆ ಬಂದಿದ್ದೀರಾ ಅಂತ. ಸಾಧು ಬಾಬಾ, ನನ್ನ ತಲೆ ಕೆಡಿಸ್ಬೇಡಿ, ಹೋಗಿ ಇಲ್ಲಿಂದ. ಸರಿ, ಹೋಗ್ತೀನಿ. ಅರ್ಥ ಮಾಡಿಸೋದು ನನ್ನ ಕೆಲಸ ಆಗಿತ್ತು, ಮಿಕ್ಕಿದ್ದು ನಿಮ್ಮಿಷ್ಟ. ಈ ಮಾತನ್ನ ಹೇಳಿ ಸಾಧು ಅಲ್ಲಿಂದ ಹೊರಟ್ಬಿಡ್ತಾರೆ. ರಾಹುಲ್ ಮತ್ತೆ ಜಾಕಿ ಒಳಗಡೆ ಹೋಗ್ತಾರೆ. ಅಲ್ಲ ಕಣೋ ಜಾಕಿ, ಸಾಧು ಹೇಳಿದ ಮಾತು ಸತ್ಯ ಅಲ್ಲ ತಾನೆ? ಸುಮ್ಮನೆ ಇರ ರಾಹುಲ್, ಏನನ್ನ ಮಾತಾಡ್ಬಿಡ. ಜಾಕಿ, ನಾನು ಕೂಡ ಈ ಬಂಗ್ಲೆ ಬಗ್ಗೆ ತುಂಬಾ ಭಯಾನಕ ಸುದ್ದಿಗಳನ್ನ ಕೇಳಿದ್ದೀನಿ. ಅಲ್ಲ, ಇಷ್ಟೊಂದು ಭಯ ಇದ್ರೆ ಈ ದಂಧೆಗೆ ಯಾಕೆ ಬಂದೆ? ನಾವಿಬ್ರು ಕಳ್ಳರು ಅನ್ನೋದನ್ನ ನೀನ್ ಮರ್ತಿದ್ಯಾ ಅನ್ಸುತ್ತೆ. ಇಬ್ರು ವೇಗವಾಗಿ ನಡ್ಕೊಂಡು ಆ ಮಹಲಿನ ಒಳಗಡೆಗೆ ಹೋಗ್ತಾರೆ. ಅವರಿಬ್ರು ತಮ್ಮ ಕೈಯಲ್ಲಿದ್ದ ಟಾರ್ಚ್ ಅನ್ನ ಆನ್ ಮಾಡಿರ್ತಾರೆ. ಜಾಕಿ, ನಿನಗ್ ನಂಬಿಕೆ ಇದೆಯಾ ಆ ಪೇಟಕ್ಕಿರೋ ಬೆಲೆ ಮಾರ್ಕೆಟ್ ಅಲ್ಲಿ ₹1,00,00,000 ಅಂತ? ಹಾ, ಅದಂತೂ ಪಕ್ಕ. ಆದ್ರೆ ಒಂದು ಪೇಟದ ಬೆಲೆ ₹1,00,00,000 ಆಗೋದಕ್ಕೆ ಹೇಗ್ ಸಾಧ್ಯ? ನೀನೀಗ ಮಕ್ಕಳ ತರ ಮಾತಾಡ್ಬೇಡ ರಾಹುಲ್. ಜಾಕಿ ಈ ಮಾತನ್ನ ಹೇಳಿರ್ತಾನೆ. ಅಷ್ಟ್ರಲ್ಲಿ ರಾಹುಲ್ನ ಕೂಗು ಜಾಕಿಯ ಕಿವಿಗಳಿಗೆ ಕೇಳಿಸತ್ತೆ. ಏನಾಯ್ತು? ಇದನ್ನ ಹೇಳಿ ಜಾಕಿ ಹಿಂದಿರುಗ್ತಾನೆ. ಆಗ ಅಲ್ಲಿ ರಾಹುಲ್ ಇರೋದೇ ಇಲ್ಲ. ಆದ್ರೆ ಇದ್ದಕ್ಕಿದ್ದಾಗೆ ರಕ್ತದ ಕೆಲವು ಹನಿಗಳು ಜಾಕಿ ಮುಖದ ಮೇಲೆ ಬೀಳುತ್ತೆ. ಜಾಕಿ ಟಾರ್ಚ್ ಬೆಳಕನ್ನ ರೂಫ್ ಮೇಲೆ ಹಾಕಿ ನೋಡ್ತಾನೆ. ರಾಹುಲ್ ಕೆಟ್ಟ ಅವಸ್ಥೆಯಲ್ಲಿ ಉಲ್ಟಾ ನೇತಾಡ್ತಾ ಇರ್ತಾನೆ. ಇದ್ದಕ್ಕಿದ್ದಾಗೆ ಜಾಕಿಯ ಶರೀರ ಗಾಳಿಯಲ್ಲಿ ತೇಲ್ಕೊಂಡು ಹೋಗಿ ಗೋಡೆಗೆ ಗುದ್ದಿ ಕೆಳಗ್ ಬೀಳುತ್ತೆ. ಮತ್ತೆ ಅವನ ಕೂಗು ಆ ದೊಡ್ಡ ಮಹಲಿನಲ್ಲಿ ಗುಯಿಗುಡುತ್ತೆ. ಈ ಘಟನೆ ಆದ 10 ಗಂಟೆಗಳ ನಂತರ ಆ ಠಾಣೆಯ ಇನ್ಚಾರ್ಜ್ ಇನ್ಸ್ಪೆಕ್ಟರ್ ವಿನಯ್ ಆಗ್ತಾನೆ ಬಂದಿರ್ತಾರೆ. ಆಗ ಸಬ್ ಇನ್ಸ್ಪೆಕ್ಟರ್ ಶಿವಾನಿ ವಿನಯ್ಗೆ ಹೇಳ್ತಾಳೆ, ನಾನ್ ಎಷ್ಟೊತ್ತಿಂದ ನಿಮ್ಮನ್ನೇ ಕಾಯ್ತಾ ಇದ್ದೆ ಸರ್. ನಮ್ಮೂರಲ್ಲಿ ಒಂದು ತುಂಬಾ ದೊಡ್ಡ ಮಹಲ್ ಇದೆಯಲ್ಲ, ಆ ಮಹಲಲ್ಲಿ 2 ಶವಗಳು ಕೆಟ್ಟ ಅವಸ್ಥೆಯಲ್ಲಿ ಸಿಕ್ಕಿದೆ ಸರ್. ಬಾಡಿ ಐಡೆಂಟಿಫೈ ಮಾಡಿದ್ರಾ? ಹೌದು ಸರ್, ಅವರಿಬ್ರು ಕ್ರಿಮಿನಲ್ಸ್ಗಳು. ಪೊಲೀಸ್ ರೆಕಾರ್ಡ್ಸ್ ಪ್ರಕಾರ ಅವರಿಬ್ರು ಕಳ್ತನ ಮಾಡ್ತಾ ಇದ್ರು ಮತ್ತೆ ಮಾಡಿಸ್ತಿದ್ರು ಸರ್. ಶಿವಾನಿ ಮಾತುಗಳನ್ನ ಕೇಳಿ ಇನ್ಸ್ಪೆಕ್ಟರ್ ವಿನಯ್ ತಕ್ಷಣ ತನ್ನ ಜೀಪ್ನ ತಗೊಂಡು ಆ ಮಹಲ್ ಹತ್ರಕ್ಕೆ ಬರ್ತಾರೆ. ನೋಡಿದ್ರೆ ಹೇಗನ್ನಿಸ್ತಾ ಇದೆ ಅಂದ್ರೆ ಇವ್ರನ್ನ ತುಂಬಾ ಕ್ರೂರವಾಗಿ ಸಾಯಿಸಿದ್ದಾರೆ. ಸರ್, ನನ್ಗನ್ಸತ್ತೆ ನಾವು ಈ ಕೇಸಲ್ಲಿ ಬೀಳ್ಬಾರ್ದು ಅಂತ. ಯಾಕೆ ಹಾಗೆ ಹೇಳ್ತಿದ್ಯಾ? ಸರ್, ನಾನು ಇದೇ ಊರಲ್ಲಿ ಇರೋದು. ಮತ್ತೆ ನೀವ್ ಇಲ್ಲಿಗೆ ಬಂದು ಕೆಲವೇ ತಿಂಗಳುಗಳ ಆಗಿರೋದು. ನಾನ್ ಬೆಟ್ ಮಾಡ್ತೀನಿ, ಇವ್ರಿಬ್ರ ಪೋಸ್ಟ್ ಮಾರ್ಟಮ್ ಆಯ್ತು ಅಂತಂದ್ರೆ ರಿಪೋರ್ಟಲ್ಲಂತೂ ಖಂಡಿತ ಇದೇ ಬರೋದು, ಇವ್ರ ಮೇಲೆ ಯಾರೋ ದಾಳಿ ಮಾಡಿದ್ದಾರೆ ಅಥವಾ ಯಾವ್ದೋ ಗಟ್ಟಿ ವಸ್ತುವಿಂದ ಇವರನ್ನ ಹೊಡೆದಿಲ್ಲ ಅಂತ. ಇನ್ಸ್ಪೆಕ್ಟರ್ ವಿನಯ್ ರಾಹುಲ್ ಮತ್ತೆ ಜಾಕಿ ಶವಗಳನ್ನ ಪೋಸ್ಟ್ ಮಾರ್ಟಮ್ಗೆ ಕಳಿಸ್ಬಿಡ್ತಾರೆ. ಮಾರನೇ ದಿನ ರಿಪೋರ್ಟ್ ಅನ್ನ ನೋಡಿ ಇನ್ಸ್ಪೆಕ್ಟರ್ ವಿನಯ್ ಶಿವಾನಿಗೆ ಹೇಳ್ತಾರೆ, ನೀನ್ ಖಂಡಿತವಾಗ್ಲೂ ಸರಿಯಾಗಿ ಹೇಳಿದೆ ಶಿವಾನಿ. ಅವರಿಬ್ಬರ ದೇಹದ ಮೇಲೆ ಯಾವುದೇ ವಸ್ತುದಾಗ್ಲಿ ಅಥವಾ ಯಾವ್ದಾದ್ರೂ ಚಾಕುವಿಂದ ಪ್ರಹಾರ ಮಾಡಿಲ್ಲ. ಸರ್, ನಾನ್ ನಿಮ್ಗೆ ಮೊದ್ಲೇ ಹೇಳಿದ್ದೆ. ಒಂದ್ ವೇಳೆ ಹಾಗಾದ್ರೆ ಜನ ಆ ಪಾಳು ಬಿದ್ದ ಬಂಗ್ಲೆಗೆ ಯಾಕೆ ಹೋಗ್ತಾ ಇದ್ದಾರೆ? ಸರ್, ನಾನು ಚಿಕ್ಕನ್ನಿಂದ ಇದನ್ನೆಲ್ಲ ನೋಡ್ತಾ ಬಂದಿದ್ದೀನಿ. ಯಾರಾದ್ರೂ ಕೆಟ್ಟ ಉದ್ದೇಶ ಇಟ್ಕೊಂಡು ಆ ಮಹಲ್ ಒಳಗೆ ಹೋದ್ರೆ ಅವರು ಖಂಡಿತ ಜೀವಂತ ವಾಪಸ್ ಬರಲ್ಲ. ಏನ್ ಹೇಳ್ತಾರೆ ಅಂದ್ರೆ 500 ವರ್ಷಗಳ ಹಿಂದೆ ಆ ಮಹಲಲ್ಲಿ ರಾಜ ಭೈರವ ವಾಸ ಮಾಡ್ತಾ ಇದ್ರು ಅಂತ. ಅವ್ರ ಹತ್ರ ಒಂದು ಪಗಡಿ ಇತ್ತು. ಆ ಪಗಡಿಯಲ್ಲಿ ಅತ್ಯಮೂಲ್ಯವಾದ ವಜ್ರ ಒಂದಿತ್ತು. ಯಾವಾಗ್ಲೂ ಜನ ಮತ್ತೆ ಕಳ್ಳರು ಆ ವಜ್ರನ ಪಡ್ಕೋಬೇಕು ಅಂತ ಆ ಮಹಲ್ ಒಳಗೆ ಬರ್ತಾ ಇದ್ರು. ಮತ್ತೆ ಅವರ ಕೆಟ್ಟ ಉದ್ದೇಶದಿಂದ ಅವರು ಸಾಯ್ತಾ ಇದ್ರು. ಇಲ್ಲ ಶಿವನೇ, ನಾನು ಅನ್ಕೊಂಡಿದ್ದೀನಿ ಕೆಲವು ಕೊಲೆಗಾರರು ದೆವ್ವ ಭೂತ ಅಂತ ನಂಬಿಸಿ ಇಂಥ ಘಟನೆಗಳನ್ನ ಮಾಡ್ತಿದ್ದಾರೆ ಅಂತ. ಬಾ ನನ್ ಜೊತೆ.
ಈ ಕೇಸ್ನ ಇನ್ವೆಸ್ಟಿಗೇಷನ್ ಈಗಲೇ ಶುರು ಮಾಡೋಣ. ಇನ್ಸ್ಪೆಕ್ಟರ್ ವಿನಯ್ ಇನ್ಸ್ಪೆಕ್ಟರ್ ಶಿವಾನಿ ಜೊತೆಗೆ ಮಹಲ್ ಹತ್ರ ಇರುವಂತ ಮನೆಗಳಲ್ಲಿ ಎಲ್ರನ್ನು ವಿಚಾರಣೆ ಮಾಡ್ತಾ ಇರ್ತಾರೆ. ಆದ್ರೆ ಆ ಮಹಲಿನ ಹೆಸರು ಕೇಳ್ತಿದ್ದಾಗೆ ಅಲ್ಲಿ ಜನ ಓಡೋಗ್ತಾ ಇರ್ತಾರೆ. ಶಿವಾನಿ, ಇಲ್ಲಿನ ಜನರಿಗೆ ಏನಾಗಿದೆ ಅಂತ, ಅಲ್ಲ ಇಲ್ಲಿನ ಜನರೇ ನಮ್ಗೆ ಸಹಾಯ ಮಾಡ್ಲಿಲ್ಲ ಅಂದ್ಮೇಲೆ ಸತ್ಯ ಏನು ಅಂತ ತಿಳ್ಕೊಳ್ಳೋದಾದ್ರೂ ಹೇಗೆ? ನಿಮ್ಗೆ ಯಾರು ಕೂಡ ಸಹಾಯ ಮಾಡೋದಿಲ್ಲ ಇನ್ಸ್ಪೆಕ್ಟರ್. ಮತ್ತೆ ನಿಮ್ಮ ಜೀವಕ್ಕೆ ಯಾವುದೇ ಕುತ್ತಾಗಬಾರ್ದು ಅಂತ ಅನ್ಕೊಂಡ್ರೆ ಈ ಪ್ರಕರಣದ ವಿಚಾರಣೆಯನ್ನ ಇಲ್ಲಿಗೆ ಬಿಟ್ಬಿಡಿ. ಯಾರು ನೀವು? ನಾನೊಬ್ಬ ಸಾಧು. ಎಷ್ಟೋ ವರ್ಷಗಳಿಂದ ಆ ಬಂಗಲೆಯಲ್ಲಿ ಆಗ್ತಿರೋ ಸಾವುಗಳ ರಹಸ್ಯ ತಿಳ್ಕೋಬೇಕು ಅಂತಿದ್ಯಾ? ಹಾಗಿದ್ರೆ ರತ್ನ ಹತ್ರ ಹೋಗು. ಈ ಮಾತನ್ನ ಹೇಳಿ ಆ ಸಾಧು ವೇಗವಾಗಿ ನಡ್ಕೊಂಡು ಹೊರಟ್ಬಿಡ್ತಾರೆ. ಶಿವಾನಿ, ಬಹುಶಃ ಈ ಸಾಧುಗೆ ಏನಾದ್ರೂ ಒಂದು ಗೊತ್ತೇ ಇರ್ಬೇಕು ಅನ್ಸುತ್ತೆ. ಮತ್ತೆ ಈ ರತ್ನ ಯಾರು? ಸರ್, ರತ್ನ ನಿಮ್ಗೆ ಇಲ್ಲಲ್ಲ, ಆದ್ರೆ ಕಾಡಲ್ಲಿ ಸಿಗ್ತಾಳೆ. ನಾನು ಈ ಕೇಸ್ನ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಯಾರನ್ನ ಬೇಕಾದ್ರೂ ಭೇಟಿಯಾಗೋದಕ್ಕೆ ರೆಡಿ ಆಗಿದ್ದೀನಿ. ಬಾ, ಆ ಹೆಂಗ್ಸ್ನ ಭೇಟಿಯಾಗಕ್ಕೆ ಹೋಗೋಣ. ಇನ್ಸ್ಪೆಕ್ಟರ್ ವಿನಯ್ ಇನ್ಸ್ಪೆಕ್ಟರ್ ಶಿವಾನಿ ಜೊತೆ ಕಾಡಲ್ಲಿ ಆಗಿರುವಂತ ಒಂದು ಗುಡಿಸಲ್ ಹತ್ರ ನಿಂತಿರ್ತಾರೆ. ಅಲ್ಲಿ ಒಬ್ಬ ಮುದಿ ಹೆಂಗಸು ಕಟ್ಟಿಗೆಗಳನ್ನ ಉರಿಸ್ತಾ ಬೆಂಕಿ ಕಾಯಿಸ್ತಾ ಕೂತಿರ್ತಾಳೆ. ಆಗ ಇನ್ಸ್ಪೆಕ್ಟರ್ ವಿನಯ್ ಆಕೆಗೆ ಹೇಳ್ತಾರೆ, ನಿಮ್ಮ ಹೆಸರು ರತ್ನ ಅಂತನಾ? ಹೌದು, ನನ್ನ ಹೆಸರೇ ರತ್ನ. ನನಗ್ ಗೊತ್ತಿದೆ ನೀವು ಯಾವ ಉದ್ದೇಶದಿಂದ ಇಲ್ಲಿಗೆ ಬಂದಿದ್ದೀರಾ ಅಂತ. ನಾನು ಭೈರವ ಸಿಂಗ್ ಬಂಗ್ಲೆ ಬಗ್ಗೆ ತಿಳ್ಕೋಬೇಕಾಗಿತ್ತು. ಆಗ ರತ್ನ ಎದ್ದು ನಿಂತು ಬಿಡ್ತಾಳೆ ಮತ್ತೆ ನಿಧಾನವಾಗಿ ನಡೀತಾ ಅವರ ಹತ್ರಕ್ಕೆ ಬರ್ತಾಳೆ. ಈ ಮಾತು ಇವತ್ತಿಂದ 500 ವರ್ಷದ ಹಿಂದಿನದು. ರಾಜ ಬಲ್ಲವನಿಗೆ 2 ಪುತ್ರರಿದ್ರು. ಒಬ್ಬ ಭೈರವ, ಇನ್ನೊಬ್ಬ ಕಪಾಲ. ಅವರಿಬ್ರು ಸಿಂಹಾಸನ ಏರ್ಬೇಕು ಅಂತ ಆಸೆ ಇಟ್ಕೊಂಡಿದ್ರು. ಆದ್ರೆ ರಾಜ್ಯನ ಒಬ್ಬನಿಗೆ ಮಾತ್ರ ಕೊಡ್ಬೋದಿತ್ತು. ಅದಕ್ಕೆ ರಾಜ ತಮ್ಮ ವಂಶ ಪಾರಂಪರ್ಯ ಸ್ಪರ್ಧೆ ಏರ್ಪಡಿಸಿದ್ರು. ಆ ಸ್ಪರ್ಧೆಯಲ್ಲಿ ಯಾವ ಸಹೋದರ ಓಡ್ತಾ ಬಂದು ರಾಜ ಬಲ್ಲವನ ಪಗಡಿಯನ್ನ ಯಾರು ಮೊದ್ಲು ಹಾಕೋತಾರೋ ಅವರೇ ರಾಜ್ಯದ ರಾಜ ಅನಿಸ್ಕೋತಾರೆ. ಮತ್ತೆ ಈ ಸ್ಪರ್ಧೆಯಲ್ಲಿ ಭೈರವ ಗೆದ್ಬಿಡ್ತಾನೆ ಮತ್ತೆ ಅವನು ರಾಜ ಆಗ್ತಾನೆ. ಆದ್ರೆ ಇದ್ರಲ್ಲಿ ಹೊಸದೇನಿದೆ, ಇದು ನಮ್ಗೆಲ್ರಿಗೂ ಗೊತ್ತು. ಆಗ ರತ್ನ ಇನ್ಸ್ಪೆಕ್ಟರ್ ವಿನಯ್ ಹತ್ರ ಬಂತು ಅವನ ಕಿವಿಯಲ್ಲಿ ಏನೋ ಹೇಳ್ತಾಳೆ. ಇದೇನ್ ಮಾಡ್ತಿದೀಯ ನೀನು? ಹೊರಡು ಇಲ್ಲಿಂದ. ಶಿವಾನಿ, ನಾನಿವತ್ತು ರಾತ್ರಿ ಭೈರವ ಬಂಗ್ಲೆಗೆ ಹೋಗ್ತೀನಿ. ನಾನು ಕೂಡ ನೋಡ್ಬೇಕು ಅಂತಿದ್ದೀನಿ ಯಾರದು ಅಲ್ಲಿಗೆ ಬರೋ ಜನರನ್ನ ಸಾವಿನ ಕೋಣೆಗೆ ತಳ್ತಾ ಇರೋದು ಅಂತ. ಸರ್, ನಾನು ನಿಮ್ ಜೊತೆ ಬರ್ತೀನಿ. ನಾನು ಕೂಡ ನಿನ್ನಿಂದ ಇದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಶಿವಾನಿ ಅರ್ಧರಾತ್ರಿಯಲ್ಲಿ ಇನ್ಸ್ಪೆಕ್ಟರ್ ವಿನಯ್ ಜೊತೆ ಆ ಮಹಲಿನ ಒಳಗೆ ಬಂದು ನಿಂತಿರ್ತಾಳೆ. ಇದ್ದಕ್ಕಿದ್ದಾಗೆ ಇನ್ಸ್ಪೆಕ್ಟರ್ ವಿನಯ್ನ ಗಮನ ಒಂದು ಕಿತ್ತೋಗಿರೋಂತ ಬಾಗ್ಲಿನ ಮೇಲೆ ಬೀಳುತ್ತೆ. ಅದ್ರ ಒಳಗಿಂದ ತುಂಬಾ ಬೆಳಕು ಬರ್ತಾ ಇರತ್ತೆ. ಶಿವಾನಿ, ಈ ಪೂರ್ತಿ ಬಂಗ್ಲೆ ಮೇಲೆ ಕತ್ಲು ತುಂಬಿದೆ, ಆದ್ರೆ ಆ ಒಡೆದೋಗಿರೋ ಬಾಗ್ಲ ಹತ್ರ ಬೆಳಕು ಬರ್ತಾ ಇದೆ. ಈ ಮಾತನ್ನ ಹೇಳಿ ಇನ್ಸ್ಪೆಕ್ಟರ್ ವಿನಯ್ ಪಿಸ್ತೂಲ್ ತಗೊಂಡು ಆ ಬಾಗ್ಲಿನ ಒಳಗೆ ವೇಗವಾಗಿ ಹೋಗ್ತಾರೆ. ಕೋಣೆ ಒಳಗೆ ಹೋಗ್ತಿದ್ದ ಹಾಗೆ ಇನ್ಸ್ಪೆಕ್ಟರ್ ವಿನಯ್ನ ಕಣ್ಗಳು ಆಶ್ಚರ್ಯದಿಂದ ಅಗಲ ಆಗೋಗುತ್ತೆ. ಓ ಮೈ ಗಾಡ್, ನಾನಿದೆಲ್ಲ ಒಂದು ಕಟ್ಟುಕತೆ ಅಂತ ಅನ್ಕೊಂಡಿದ್ದೆ, ಆದ್ರೆ ಇದೆಲ್ಲ ನಿಜಾನೇ. ಇನ್ಸ್ಪೆಕ್ಟರ್ ವಿನಯ್ನ ಕಣ್ಮುಂದೆ ಒಂದು ಅಲ್ಮಾರಿಯಲ್ಲಿ ಆ ಪಗಡಿ ಇಟ್ಟಿರ್ತಾರೆ. ಅದರ ಮಧ್ಯದಲ್ಲಿ ಒಂದು ವಜ್ರ ಹೊಳಿತಾ ಇರುತ್ತೆ. ಆ ವಜ್ರದಿಂದಲೇ ಆ ಇಡೀ ಕೋಣೆ ಪ್ರಕಾಶಮಾನವಾಗಿರುತ್ತೆ. ಆಗ ಇನ್ಸ್ಪೆಕ್ಟರ್ ವಿನಯ್ ಕಿವಿಗೆ ಶಿವಾನಿ ಕಿರ್ಚೋದು ಕೇಳಿಸತ್ತೆ. ಇನ್ಸ್ಪೆಕ್ಟರ್ ವಿನಯ್ ಓಡ್ತಾ ಆಚೆಗೆ ಬರ್ತಾರೆ. ಅವರು ನೋಡ್ತಾರೆ, ಶಿವಾನಿ ಶವದ ಅವಸ್ಥೆಯಲ್ಲಿ ಉಲ್ಟಾ ನೇತಾಡ್ತಾ ಇರ್ತಾಳೆ. ಓ ಮೈ ಗಾಡ್, ಹೀಗಾಗೋದಕ್ಕೆ ಹೇಗ್ ಸಾಧ್ಯ? ಇನ್ಸ್ಪೆಕ್ಟರ್ ವಿನಯ್ ಈ ಮಾತನ್ನ ಹೇಳಿರ್ತಾರೆ. ಅಷ್ಟ್ರಲ್ಲಿ ಶಿವಾನಿ ತನ್ನ ಕಣ್ಣು ತೆರಿತಾಳೆ. ಆಗ ಅವಳ ಕಣ್ಣುಗಳು ಪೂರ್ತಿ ಬೆಳ್ಳಗಿರತ್ತೆ. ಯಾರ್ ನೀನು? ನೀನ್ ನಮ್ ಶಿವಾನಿ ಅಲ್ಲ. ಆಗ ಆ ಭಯಂಕರ ಹೆಂಗಸು ಇನ್ಸ್ಪೆಕ್ಟರ್ ವಿನಯ್ನ ಮುಂದೆ ಬಂದು ನಿಲ್ತಾಳೆ. ನಾನು ಶಿವಾನಿನೇ, ಈ ಪಗಡಿಯ ಅಸಲಿ ರಕ್ಷಕಿ. ನೀನ್ ಏನ್ ಮಾತಾಡ್ತಿದ್ಯೋ ನನಗೆ ಅರ್ಥ ಆಗ್ತಿಲ್ಲ. ಇದ್ದಕ್ಕಿದ್ದಾಗೆ ಇನ್ಸ್ಪೆಕ್ಟರ್ ವಿನಯ್ ಕಿವಿಗೆ ರತ್ನಾಳ ದನಿ ಕೇಳ್ಸತ್ತೆ. ಅವಳಿಂದ ದೂರ ಹೋಗಿ ಇನ್ಸ್ಪೆಕ್ಟರ್, ಅವಳು ಸರಿಯಾಗಿ ಹೇಳ್ತಿದ್ದಾಳೆ. ಇನ್ಸ್ಪೆಕ್ಟರ್ ವಿನಯ್ ಹಿಂದೆ ಸರಿತಾರೆ. ನಾನು ನಿಮ್ಗೆ ಇನ್ನೂ ಏನೋ ಹೇಳೋದಿತ್ತು.
ಆದ್ರೆ ನಾನು ಇನ್ನೂ ನಿಮ್ಗೆ ಏನೋ ಹೇಳೋದಕ್ಕೂ ಮುಂಚೆನೆ ಇವಳು ನಿಮ್ಮನ್ನ ಅಲ್ಲಿಂದ ಕರ್ಕೊಂಡ್ ಬಂದ್ಲು. ನನಗೆ ಆಗ್ಲೇ ಅರ್ಥ ಆಗಿತ್ತು ಇಲ್ಲಿ ಏನೋ ಅನಾಹುತ ಆಗತ್ತೆ ಅಂತ. ಎಲ್ರಿಗೂ ಈ ವಿಷಯ ಮಾತ್ರ ಗೊತ್ತು, ರಾಜ ಭೈರವ ಸ್ಪರ್ಧೆಯಲ್ಲಿ ಗೆದ್ದಿದ್ರು ಅಂತ. ಆದ್ರೆ ಈ ವಿಷಯ ಯಾರಿಗೂ ಗೊತ್ತಿಲ್ಲ, ಅವರ ಚಿಕ್ಕ ತಮ್ಮ ಕಪಾಲ ಒಂದು ಪಿಶಾಚಿಯ ಪೂಜಾರಿ ಅಂತ. ಅವನು ಹಿಂದಿನ ರಾತ್ರಿಯೇ ಕದ್ದು ಮುಚ್ಚಿ ಆ ಪಗಡಿಯಲ್ಲಿದ್ದ ತಮ್ಮ ವಂಶ ಪಾರಂಪರ್ಯ ವಜ್ರನ ತಗೊಂಡು ಆ ಪಿಶಾಚಿಗೆ ಕೊಟ್ಟಿರ್ತಾನೆ. ಮತ್ತೆ ಭೈರವ ಯಾವಾಗ ಆ ಪಗಡಿಯನ್ನ ಹಾಕೋತಾನೋ ಅವನು ಅವತ್ತು ರಾತ್ರಿನೇ ಸತ್ತು ಹೋಗ್ತಾನೆ. ಹಾಗಿದ್ರೆ ಶಿವಾನಿ ಯಾರು? ನಾನು ಅದೇ ಪಿಶಾಚಿ. ನಾನು ಎಷ್ಟೋ ವರ್ಷಗಳಿಂದ ಕಪಾಲ ಕೊಟ್ಟಿರೋ ವಜ್ರನ ಕಾಪಾಡ್ತಾ ಬಂದಿದ್ದೀನಿ. ಯಾಕೆಂದ್ರೆ ಎಲ್ಲಿವರೆಗೂ ಆ ವಜ್ರ ಆ ಪಗಡಿಯಲ್ಲಿರುತ್ತೋ ಅಲ್ಲಿವರೆಗೂ ನಾನು ಮತ್ತೆ ಕಪಾಲ ಜೀವಂತವಾಗಿರ್ತೀವಿ. ಮತ್ತೆ ದುರಾಸೆಯ ಜನ ಇಲ್ಲಿಗೆ ಬರ್ತಾನೆ ಇರ್ತಾರೆ. ಮತ್ತೆ ನಾನು ಕಪಾಲ ಆ ಜನರ ರಕ್ತನ ಹೀರಿ ಅಮರರಾಗ್ತಾನೆ ಇರ್ತೀವಿ. ಆ ಭಯಂಕರ ಪಿಶಾಚಿಯ ಮಾತುಗಳನ್ನ ಕೇಳಿ ಇನ್ಸ್ಪೆಕ್ಟರ್ ವಿನಯ್ ಮತ್ತೆ ರತ್ನ ಗಾಬರಿ ಆಗ್ಬಿಡ್ತಾರೆ. ಹಾಗಿದ್ರೆ ಕಪಾಲ ಇನ್ನೂ ಜೀವಂತವಾಗಿದ್ದಾನ? ಇನ್ಸ್ಪೆಕ್ಟರ್ ವಿನಯ್ ಹೀಗೆ ಹೇಳ್ತಿದ್ದ ಹಾಗೆ ತುಂಬಾ ವೇಗವಾದ ಗಾಳಿಯಲ್ಲಿ ಆ ಸಾಧು ಅವತ್ತೇ ಮಧ್ಯಾಹ್ನದ ಸಮಯದಲ್ಲಿ ವಿನಯ್ಗೆ ಸಿಕ್ಕಿರ್ತಾರೆ. ಅವರು ಅಲ್ಲಿ ಪ್ರತ್ಯಕ್ಷ ಆಗ್ತಾರೆ. ಅವರ ಮುಖದ ಮೇಲೆ ಒಂದು ರಾಕ್ಷಸಿ ನಗು ಕಾಣಿಸ್ತಾ ಇರತ್ತೆ. ನಾನೇ ಆ ಕಪಾಲ. ಮತ್ತೆ ನೀನು ಸಾಧು ಆಗಿ ಢೋಂಗಿ ಮಾಡ್ತಾ ಇದೀಯಾ. ಹಾ, ನಾನು ಈ ಪೊಲೀಸನ್ನ ಶಿವಾನಿ ಜೊತೆಗೆ ನಿನ್ನ ಹತ್ರಕ್ಕೆ ಬೇಕಂತಲೇ ಕಳ್ಸಿದ್ದು. ನನಗ್ ಗೊತ್ತಿತ್ತು ಈ ಪೊಲೀಸವನು ಇಲ್ಲಿ ಖಂಡಿತ ಬರ್ತಾನೆ ಅಂತ. ಮತ್ತೆ ಇವನ್ ಹಿಂದೆ ಹಿಂದೆ ನೀನು ಕೂಡ ಬರ್ತೀಯ ಅಂತ. ಇವತ್ತಿನ ದಿನಕ್ಕೆ ನೀನ್ ನನಗೆ ತುಂಬಾ ದೊಡ್ಡ ತೊಂದರೆ ಆಗಿದೀಯಾ. ಇದ್ದಕ್ಕಿದ್ದಾಗೆ ಇನ್ಸ್ಪೆಕ್ಟರ್ ವಿನಯ್ ಮಿಂಚಿನ ವೇಗದಲ್ಲಿ ಓಡ್ತಾ ಆ ಕೋಣೆ ಒಳಗಡೆಗೆ ಹೋಗ್ತಾರೆ. ಮತ್ತೆ ಆ ಪಗಡಿಯಲ್ಲಿದ್ದ ವಜ್ರನ ತಗೋತಾರೆ. ಮತ್ತೆ ಆಚೆ ಬರ್ತಾರೆ. ಇದೊಂದು ಸೈತಾನಿ ವಜ್ರ. ಯಾಕಿದ್ನ ಒಡ್ದಾಕಿ ನಾನು ಈ ಕತೆನ ಇಲ್ಲಿಗೆ ಮುಗಿಸ್ಬಾರ್ದು. ನನಗ್ ಗೊತ್ತಿದೆ, ಈ ವಜ್ರನ ಏನಾದ್ರೂ ನಿಮ್ ಮುಂದೆ ಒಡೆದು ಹಾಕಿದ್ರೆ ನಿಮ್ಮಿಬ್ಬರ ಸಾವು ನಿಶ್ಚಿತ. ನಿನಗೆ ಈ ರಹಸ್ಯ ಹೇಗ್ ಗೊತ್ತಾಯ್ತು? ರತ್ನ ಅವರು ನನ್ನ ಕಿವಿಯಲ್ಲಿ ಇದೇ ವಿಷಯವನ್ನ ಹೇಳಿದ್ರು. ಈ ಮಾತನ್ನ ಹೇಳಿ ಇನ್ಸ್ಪೆಕ್ಟರ್ ವಿನಯ್ ಆ ವಜ್ರನ ಒಡೆದು ಬಿಡ್ತಾರೆ. ವಜ್ರ ಒಡೆದು ಹೋಗ್ತಿದ್ದ ಹಾಗೆ ಸಾಧು ಮತ್ತೆ ಆ ಪಿಶಾಚಿಯ ಕಂಠದಿಂದ ಕೆಟ್ಟ ಧ್ವನಿ ಆಚೆ ಬರುತ್ತೆ. ಮತ್ತೆ ಆ ಕಿರ್ಚಾಟದಲ್ಲೇ ಅವರಿಬ್ರು ಹೊಗೆಯಾಗಿ ಅಲ್ಲಿಂದ ಮಾಯ ಆಗ್ಬಿಡ್ತಾರೆ. ಈಗ ಆ ಮಹಲು ವಜ್ರದ ಪಗಡಿಯಿಂದ ಮುಕ್ತವಾಗಿದೆ.